Watch India's largest kids library only on Jio Hotstar. Download the app now. ಅಯ್ಯಮ್ಮ ಮೋಟು ಪತ್ಲು, ಇತ್ತೀಚೆಗೆ ಟ್ರೈನಲ್ಲೂ ಬಹಳ ಕಳ್ತನ ಆಗ್ತಾ ಇದೆ. ನಾವ್ ಏನಾದ್ರೂ ಮಾಡಲೇಬೇಕು. ಮೋಟು, ನಿನ್ ಟ್ರೈನ್ ಹೋಗ್ತಾ ಇದೆ, ಬೇಗ ಹತ್ಕೋ. ತರಿಗೆ ಸದ್ಯ ಟ್ರೈನ್ ಹಿಡ್ಕೊಂಬಿಟ್ಟೆ. ಮೋಟು ಎಲ್ಲೋಗ್ತಿದ್ಯೋ? ನೀ ಎಲ್ಲೂ ಹೋಗಂಗಿಲ್ಲ, ನಮ್ಗೆ ಹೇಳು ಇಲ್ವಲ್ಲ. ಓಹೋ ಸಾರಿ ಮೋಟು ಮೋಟು, ಏನೋ ನಿನ್ನ ಅವಸ್ಥೆ ಇದು? ಕೇಳ್ಬೇಡ ಪತ್ಲು, 100 ಕಿಲೋಮೀಟರ್ ನಡ್ಕೊಂಡ್ ಬರ್ತಾ ಇದೀನಿ ಕಣೋ. ಯಾವ್ದೋ ಒಂದ್ ಕಾಡಲ್ಲಿ ಟ್ರೈನ್ ನಿಂತ್ಕೊಂಡ್ಬಿಡ್ತು ಕಣೋ, ಅಲ್ಲಿಂದ ಹಾರ್ಕೊಂಡ್ಬಿಟ್ಟೆ. ಮೋಟು, ಜಿಂಗಮ್ ಸರ್ ಟೋಪಿನಲ್ಲಿ ಇಲಿ ಇದೆ. ಅಯ್ಯಮ್ಮ ಮೋಟು, ನಿಲ್ಸು, ಹೊಡಿಬೇಡ ಮೋಟು. ಓ ಸಾರಿ ಸಾರಿ ಚಿಂಗಮ್ ಸರ್, ಜಾನ್ ನನ್ನ ಮತ್ತೆ ಸಿಗಾಕ್ಸ್ಬಿಟ್ಟ. ಅಲ್ಲಪ್ಪ, ನೀನ್ ಅವನ್ ಮಾತನ್ನ ಯಾಕೆ ಕೇಳ್ತೀಯ? ನನಗೆ ಇವತ್ತು ಪ್ರಾಮಿಸ್ ಮಾಡ್ಬೇಕು ನೀನು, ಜಾನ್ ಮಾತನ್ನ ಇನ್ಯಾವತ್ತು ಕೇಳೋದಿಲ್ಲ ಅಂತ. ಪ್ರಾಮಿಸ್ 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 ಮಾಡು. ನನ್ ಮಾತು ಅಂದ್ರೆ ಮಾತು ಚಿಂಗಮ್ ಸರ್, ನಾನು ಇನ್ಮೇಲಿಂದ ಜಾನ್ ಮಾತನ್ನ ಕೇಳೋದೇ ಇಲ್ಲ. ಮಾತ್ನ ಯಾವತ್ತು ಮೀರಬಾರ್ದು ಮೋಟು. ಬಬ್ಬಲ್ ಗಮ್ ಹೇಳಿದ್ರು ತಾನೆ, ಮಾತ್ ಮೀರಿದ್ರೆ ಒಂದ್ಸಾರಿ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸನೇ ಇರಲ್ಲ ಅಂತ. ಯಾವತ್ತೂ ಮೀರೋದಿಲ್ಲ ಕಣೋ. ನಾನು ಒಂದ್ಸಾರಿ ಮಾತು ಕೊಟ್ರಾಯ್ತು, ಬೇರೆ ಯಾರ ಬೋಧನೆನೂ ನಾನು ಖಂಡಿತ ಕೇಳೋದಿಲ್ಲ ಕಣೋ. ನನ್ನ ಬ್ರಿಲಿಯಂಟ್ ಬರ್ಡಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಜಾನ್, ನನ್ಗೇನು ಆಮರ್ಸಕ್ ಬರಬೇಡ. ನಾನು ಮಾತು ಕೊಟ್ಬಿಟ್ಟಿದ್ದೇನೆ, ನಿನ್ ಮಾತನ್ನ ನಾನು ಖಂಡಿತ ಇನ್ಯಾವತ್ತೂ ಕೇಳೋದೇ ಇಲ್ಲ ಅಂತ. ಮೋಟು ಮೋಟು, ಇವಾಗ ನಾನು ಯಾವುದೇ ಪ್ಲಾನ್ ಮಾಡ್ತಾ ಇಲ್ಲ, ಆದ್ರೂ ನನ್ನ ಮಾತು ಕೇಳಲೇಬೇಕಾಗುತ್ತೆ. ನಾನು ಖಂಡಿತ ನಿನ್ ಮಾತು ಕೇಳೋದಿಲ್ಲ. ಮೋಟು, ನೀನು ಈ ಸಮೋಸನ ನನಗೆ ತಿನ್ನಿಸ್ಬಾರ್ದು. ಮಕ್ಕಳು, ಇವನ್ ಏನೋ ಹೇಳ್ತಾ ಇದ್ದಾನಲ್ಲೋ. ಅಯ್ಯೋ ಮೋಟು, ಅವ್ನು ನಿನ್ಗೆ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನೀನು ಅವನಿಗೆ ಸಮೋಸ ತಿನ್ಸೋದು ಬೇಡ ಅಂತ. ನೀನು ಅವನಿಗೆ ತಿನ್ನಿಸ್ದೆ ಹೋದ್ರೆ ಅವ್ನ ಮಾತು ಕೇಳ್ದಂಗಾಗುತ್ತೆ ಕಣ. ನೀನು ಪ್ರಾಮಿಸ್ ಮಾಡಿದ್ದೆಲ್ಲ ಹಾಳಾಗೋಗ್ಬಿಡುತ್ತೆ. ಹಾಗಾದ್ರೆ ನಾನೀಗ ಅವನಿಗೆ ಸಮೋಸ ತಿನ್ನಿಸ್ಲೇಬೇಕು. ನಾನು ನನ್ನ ಮಾತನ್ನ ಇನ್ಯಾವತ್ತೂ ಕೇಳೋದಿಲ್ಲ. ಅವ್ನು ಹೇಳ್ದಲ್ಲ ಸಮೋಸ ತಿನ್ಸೋದು ಬೇಡ ಅಂತ, ನಾನು ಅವ್ನಿಗೆ ತಿನ್ನಿಸ್ತೀನಿ ನೋಡು. ಮೋಟು, ನೀ ನನಗೆ ಇನ್ನಷ್ಟು ಸಮೋಸ ತಿನ್ನಿಸ್ಬಾರ್ದು. ತಿನ್ನಿಸ್ತೀರೋ? ಸಾಕು ಸುಮ್ಮನೆ ಮೋಟು, ಬಿಟ್ಟು ಸಿಕ್ಕಿದೆ ಅಂತ ಎಲ್ಲ ತಿನ್ಬಿಡ್ತಾನೆ ಅವನು. ನಾನು ಮಾತು ಕೊಟ್ಟಿದ್ದೀರಲ್ಲ ಪತ್ಲು, ಇವನ್ ಮಾತನ್ನ ಇನ್ಯಾವತ್ತೂ ಕೇಳೋದಿಲ್ಲ ಅಂತ. ಸಾಕ್ ಮಾಡು ಸಾಕ್ ಮಾಡು, ಹೊಟ್ಟೆ ತುಂಬೋಗ್ಬಿಟ್ಟಿದೆ. ನನಗೆ ಗೊತ್ತಾಯ್ತು ನೀನ್ ನಿನ್ನ ಪ್ರಮಾಣನ ಪೂರ್ತಿ ಮಾಡ್ತೀಯ ಅಂತ. ಇವತ್ತು ನನ್ನ ದೃಷ್ಟಿಲಿ ನಿನ್ನ ಗೌರವ ತುಂಬಾ ಜಾಸ್ತಿ ಆಗೋಗಿದೆ. ನಾನು ಹೋಗ್ತಾ ಇದ್ದೀನಿ ಮೋಟು, ಮತ್ತೆ ನಿಂಗೆ ಆದೇಶ ಮಾಡ್ತಾ ಇದ್ದೀನಿ, ನೀನ್ ನನ್ನ ವ್ಯಾನ್ ಹತ್ರ ಬರಬಾರ್ದು ಅಂತ. ನಾನು ಖಂಡಿತ ಬರ್ತೀನಿ ಕಣೋ. ನೋಡ್ತೀನಿ ನೀನು ಎಷ್ಟು ಪ್ರಮಾಣನ ಉಳಿಸ್ಕೋತೀಯ ಅಂತ. ಬಂದ್ಬಿಟ್ಟ, ನೀನು ತುಂಬಾ ಜಿದ್ದಿನ ಮನುಷ್ಯ ಇದೀಯಾ. ಆದ್ರೆ ನಾನು ನಿನ್ ಪ್ರಮಾಣನ ಉಳಿಸಲ್ಲ. ನೀನ್ ನನ್ನ ಬಟ್ಟೆಗಳನ್ನ ಒಗೆಯಲ್ಲ, ಮತ್ತೆ ಕಸ ಗುಡಿಸಲ್ಲ, ಮತ್ತೆ ಅಡಿಗೆನೂ ಮಾಡೋದಿಲ್ಲ ಅಂತ. ನಾನು ಇವೆಲ್ಲ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಮೋಟು, ಏನೋ ಮಾಡ್ತಿದ್ಯಾ ನೀನು? ಅವನು ನಿನ್ನ ತಗ್ಲಾಗ್ತಾ ಇದ್ದಾನೆ ಕಣ. ಸಾರಿ ಪತ್ಲು, ನಾನು ನನ್ನ ಮಾತನ್ನ ಉಳಿಸ್ಕೊಳ್ಳೇಬೇಕು.
ಸಾಕು ಸಾಕು, ನೀನ್ ನಿನ್ನ ವಚನನ ಪೂರ್ತಿ ಮಾಡಲ್ಲ ಅಂತ ಗೊತ್ತಾಯ್ತು. ನೀನ್ ನಿನ್ ಮನೆಗೆ ಹೊರಟೋಗು ಇವಾಗ. ಈಗ ನಾನು ಫುರ್ಫುರಿ ನಗರಕ್ಕೆ ಹೇಳ್ಬೇಕಾಗಿದೆ, ಒಬ್ಬ ಪತ್ಲುನ ಫ್ರೆಂಡು, ಅವನು ಪ್ರಾಣಿ ಅಂತ. ಮೋಟು, ನೀನ್ ಪತ್ಲುಗೆ ಆ ದಂಡ ತಗೊಂಡು ಹೊಡಿಯೋದಿಲ್ಲ. ನೋಡು, ಬೇಡ ಕಣ, ನೋಡು ಅವ್ನು ಸಿಕ್ಕಾಕ್ತಾ ಪತ್ಲು ಸಾರಿ, ನನ್ನ ಮಾತನ್ನ ಉಳಿಸ್ಕೊಳ್ಳೇಬೇಕು ಕಣೋ. ಸಾರಿ ಪತ್ಲು, ಏನು ಮಾಡಕ್ಕಾಗಲ್ಲ ಕಣೋ. ಇವನ್ ಮಾತು ಕೇಳಿದ್ರು ತಗ್ಲಾಕೋತೀನಿ, ಕೇಳ್ದೆ ಹೋದ್ರು ತಗ್ಲಾಕೋತೀನಿ ಕಣೋ ನಾನು. ಸಾರಿ ಕಣೋ, ಡೋಂಟ್ ಮೈಂಡ್. ಸರ್, ಹೆಲ್ಪ್ ಮಾಡಿ ಸರ್. ಚಿಂಗಮ್ ಸರ್, ಮೋಟುನ ಕಾಪಾಡಿ ಸರ್. ಜಾನ್ ಅವನಿಗೆ ಏನೇನೋ ಹೇಳಿ ಅಮರಿಸ್ತಾ ಇದ್ದಾನೆ ಸರ್. ಅವನ ಹತ್ರ ಅವ್ನ ಮನೆ ಕೆಲಸ ಎಲ್ಲ ಮಾಡಿಸ್ಕೊತಾ ಇದ್ದಾನೆ ಸರ್. ಏಯ್, ವೈಫ್ ಹಿಯರ್ ವೆನ್ ಚಿಂಗಮ್ ಈಸ್ ಹಿಯರ್. ನಾನು ಈಗ್ಲೇ ಹೋಗ್ತೀನಿ, ಮೋಟುನ ಎತ್ತಾಕೊಂಡು ಸ್ಟೇಷನ್ಗೆ ಕರ್ಕೊಂಡ್ಬರ್ಬಿಡ್ತೀನಿ. ನೀನಿಲ್ಲಿ ಆರಾಮಾಗಿ ಕೂತ್ಕೊಂಡಿರೋ. ನಾನು ಬಿರುಗಾಳಿ ತರ ಹೋಗಿ ಸುಂಟ್ರಗಾಳಿ ತರ ಬಂದ್ಬಿಡ್ತೀನಿ. ಸರ್, ನೀವು ಬಿರುಗಾಳಿ ಸುಂಟ್ರಗಳಿಗಿಂತ ಬೇಗ ಬಂದ್ಬಿಟ್ರಲ್ಲ ಸರ್, ಹೆಂಗೆ ಸರ್? ಆಶ್ಚರ್ಯ ಆಗ್ತಿದೆ. ನಾನು ಮೋಟು ಹೇಳ್ದ, ಚಿಂಗಮ್ ಸರ್ನ ಎದ್ದು ಬಿಸಾಕಕ್ಕಾಗಲ್ಲ ನಿನ್ ಕೈಲಿ ಅಂತ. ಆಗ ಮೋಟು ನನ್ನ ಎತ್ತಿ ಬಿಸಾಕ್ಬಿಟ್ಟ, ಇಲ್ಲಿಗೆ ಬಂದೆ. ಅಮ್ಮ, ಇಸ್ ಇಟ್ ನೋವಿಂಗ್ ಸರ್? ಈ ನೋವಿಂಗ್ ಗಿವಿಂಗ್ ಅಂದ್ರೆ ಏನು? ನೋವೇನು ಆಗ್ತಾ ಇಲ್ಲ ಅಲ್ವಾ ಸರ್? ನನ್ನಂತ ಗಂಡಸಿಗೆ ನೋವಾಗಕ್ ಸಾಧ್ಯನೇ ಇಲ್ಲ. ಆಗುತ್ತೆ, ನನ್ನಂತ ಗಂಡಸ್ಗೂ ನೋವು ಆಗುತ್ತೆ. ಅಮ್ಮ. ಐ ಪತಲು, ಏನಾದ್ರೂ ಮಾಡ್ಲೇಬೇಕು. ಒಂದು ಒಳ್ಳೆ ಐಡಿಯಾ ಕೊಡು. ಇಡ್ಲಿ ದೋಸೆ ಸಾಂಬಾರು ಚಟ್ನಿ ತಿಂದೆ ಹೋದ್ರೆ ನನ್ನ ತಲೆನೇ ಓಡೋದಿಲ್ಲ. ಐಡಿಯಾ. ಚಿಂಗಮ್ ಸರ್, ಮೋಟು ಎಲ್ಲಿವರೆಗೂ ಜಾನ್ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿರ್ತಾನೋ ಅಲ್ಲಿವರೆಗೂ ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಆದ್ರೆ ಜಾನು ಮೋಟು ಕೈಲಿ ಜ್ಯುವೆಲ್ರಿ ಶಾಪು ಮತ್ತೆ ಬ್ಯಾಂಕ್ನ ದರೋಡೆ ಮಾಡಿಸ್ಬಿಟ್ರೆ ಅವಾಗ ಏನ್ ಸರ್ ಮಾಡೋದು ನಾವು? ಹೆಂಗ್ ತಡೆಯೋದವ್ ನಾವು? ಇವಾಗ್ಲೇ ಬಾಸಿಗೆ ಹೇಳ್ತೀನಿ, ಹೋಗಿ. ಬನ್ನಿ ಚಿಂಗಮ್ ಸರ್, ಮೋಟು ನೋಡಕ್ ಹೋಗೋಣ. ಮಾಸ್ ಕೇಳಿ ಇಲ್ಲಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಸಾಕ್ ಮಾಡು, ಮನೆ ಕೆಲಸ ತುಂಬಾ ಜಾಸ್ತಿ ಆಯ್ತು. ಇವಾಗ ಹೊರಗಡೆ ಕೆಲಸ ಕೊಡ್ತೀನಿ ನಿನಗೆ ನಾನು. ಜಾನ್, ನೀನ್ ಹೋಗಿ ಹೊರಗಡೆ ಕೆಲಸ ಮುಗಿಸ್ಕೊಂಬ, ನಾನು ಪತ್ಲುನ ಮೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇವಾಗ ನೀನು ನನ್ನ ಮಾತು ಖಂಡಿತ ಕೇಳಬಾರ್ದು. ನೀನು ಫುರ್ಫುರಿ ನಗರದ ಎಲ್ಲಾ ಬ್ಯಾಂಕ್ಗಳನ್ನ ಲೂಟಿ ಮಾಡಬಾರ್ದು. ಲೂಟಿ ಮಾಡ್ತೀನಿ, ಲೂಟಿ ಮಾಡ್ತೀನಿ, ಲೂಟಿ ಮಾಡ್ತೀನಿ. ಅಯ್ಯೋ, ಇದೇನಿದು? ಈಗ ನಾನು ಲೂಟಿನೂ ಮಾಡ್ಬೇಕಾ? ಇಲ್ಲ ಇಲ್ಲ, ನಾನು ಲೂಟಿ ಕಳ್ತನ ಮಾಡೋದೇ ಇಲ್ಲ. ನಾನು ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ನೀನ್ ನಿನ್ನ ಪ್ರಮಾಣನ ಮುರ್ಕೋಬೇಕು, ಮತ್ತೆ ನಾನು ನಿನ್ನ ಮರ್ಯಾದೆನ ಪೂರ್ತಿ ಫುರ್ಫುರಿ ನಗರದಲ್ಲಿ ಕಿತ್ತಾಕ್ಬಿಡ್ಬೇಕು ಅಂತ ಇದ್ದೀನಿ. ಅರೆ ಪತ್ಲು, ನಾನು ಇವ್ನ ಕೈಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೋ. ಯಾಕೋ? ಸ್ನೇಹಿತ, ನಾನು ಕಳ್ತನ ಮಾಡಲ್ಲ ಕಣೋ. ಕಳ್ತನ ಮಾಡೋದು ತುಂಬಾ ತಪ್ಪು ಕಣೋ. ಅದಕ್ಕೆ ನಾನು ಕಳ್ತನ ಮಾಡಲ್ಲ. ನನ್ನ ಮಾತನ್ನ ಮೀರ್ದಂಗ ಆಗೋಗ್ಬಿಡುತ್ತೆ. ಅರೆ, ಖಾಲಿ ಹೋಟೆಲ್ ನನ್ನ ತಲೆ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ. ಮೋಟು ನೀ ಕಳ್ತನ ಮಾಡಕ್ ಆಗೋದಿಲ್ಲ ಕಣ. ನಾ ಮಾಡ್ತೀನಿ ಕಣೋ, ನಾ ಮಾಡ್ತೀನಿ, ಕಳ್ತನ ಮಾಡ್ತೀನಿ ಕಣೋ. ಚಿಂಗಮ್ ಸರಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೊತೀನಿ. ಜಾನ್, ನಡಿ. ಮೋಟು, ನೀನು ಬ್ಯಾಂಕ್ ಲೂಟಿ ಮಾಡಬಾರ್ದು. ನಾನು ಲೂಟಿ ಮಾಡ್ತೀನಿ. ಏನ್ ಮಾಡ್ತೀನಿ? ಬಾಬಾ, ಇದೇನ್ ಮಾಡ್ತಾ ಇದ್ಯಾ? ಬಾಬಾ, ಶಟರ್ನ ಹೊಡಿಬೇಕು ಅಂತ ನೋಡ್ತಾ ಇದ್ದೀನಿ, ಆದ್ರೆ ಹೊಡಿತಾನ ಇಲ್ಲ ಇದು. ಇನ್ನು ಸ್ವಲ್ಪ ಜೋರಾಗಿ ಟ್ರೈ ಮಾಡ್ತೀನಿ ಇರು. ಬಿಡು. ಅರೆ, ನೀನ್ ಯಾವ ಮಾತು ನಾನು ಖಂಡಿತ ಕೇಳೋದಿಲ್ಲ ಅಂತ ಹೇಳದಲ್ಲ. ನೀನ್ ಬಿಟ್ಬಿಡ್ಬೇಕು ಅಂತ ತಕ್ಷಣ ನಾ ಬಿಟ್ಬಿಡ್ಬೇಕಾ? ನೀನ್ ಬ್ಯಾಂಕ್ ಲೂಟಿ ಮಾಡ್ತೀಯಾ? ನಾನ್ ಬ್ಯಾಂಕ್ ನ ಲೂಟಿ ಮಾಡೋದಿಲ್ಲ. ನೀನ್ ಮನೆಗೆ ಹೋಗು, ಅಲ್ಲೇ ಚಲೋ ಇತ್ತು. ನನ್ ಬಟ್ಟೆ ಒಗೆಯೋದಿಲ್ಲ ನೀನು. ಬಾಬಾ,
ಏನ್ ಮಾಡ್ತಾ ಇದೀಯಾ ಸಾರಿ ನನಗೆ ಅರ್ಥ ಆಯ್ತು. ನನ್ನ ಆಟನ ನನ್ನ ಹತ್ರನೇ ಆಡ್ತಾ ಇದೀಯಾ? ಬಟ್ಟೆ ಬಹಳ ಗಲೀಜಾಗೋಗ್ಬಿಟ್ಟಿದೆ ಕಣೋ, ಹೊಗೆ ದಿಮ್ಮಿನೂ ಕಳೆದೋಗ್ಬಿಟ್ಟಿದೆ. ಸಾರಿ, ಡೋಂಟ್ ಮೈಂಡ್. ಹೋಗು, ಇವತ್ತಿಂದ ನಾನು ನಿನ್ನ ಪ್ರಮಾಣದಿಂದ ಫ್ರೀಡಮ್ ಕೊಡಿಸ್ತಾ ಇದ್ದೀನಿ. ನನ್ನ ಮಾತು ಕೇಳೋ ಅವಶ್ಯಕತೆ ನಿನಗೇನು ಇಲ್ಲ ಕಣ. ನಾನು ಏನಾದ್ರೂ ಹೇಳಿ ನೀ ನನ್ನ ಮಾತು ಕೇಳುವಂತ ಅವಶ್ಯಕತೆ ಇಲ್ಲ ಮೋಟೋ. ಅದನ್ನ ಉಲ್ಟಾ ಮಾಡಿ ತೋರ್ಸೋಂತ ಅವಶ್ಯಕತೆ ಏನಿಲ್ಲ ಮೋಟೋ. ಓ ಥ್ಯಾಂಕ್ ಯು ಜಾನ್, ನಿನ್ಗೆ ಎಷ್ಟು ಒಳ್ಳೆ ಮನ್ಸ ಕಣೋ. ಓ ಕೊಳೆ ಇನ್ನೂ ಹೋಗೇ ಇಲ್ಲ ಕಣೋ, ಇನ್ನೂ ಹೋಗಿಲ್ಲ. ಇಲ್ಲ ಸಾರಿ ಚಿಂಗಮ್ ಸರ್, ನನ್ನ ಜೈಲಿಗೆ ಕರ್ಕೊಂಡೋಗಿ ಬೇಗ. ಮಾಸ್ ನೆನ್ಪಿಟ್ಕೊಳ್ಳಿ, 1000 ವರ್ಷ ಬದುಕಿ, ಆದ್ರೆ ಮೋಟು ಪತ್ಲು ಜೊತೆ ಮಾತ್ರ ದ್ವೇಷ ಇಟ್ಕೋಬೇಡಿ ಅಂತ. ಆದ್ರೆ ನೀವು ನನ್ನ ಮಾತು ಕೇಳದೇ ಇಲ್ಲ. Watch India's largest kids library only on Geo Hotstar. Download the app now.